ಶಕ್ತಿ ಇಲ್ಲ. ಬರ್ನಿಂಗ್ ಎರಡೂ ಪಾದನು ಫುಲ್ ಬರ್ನಿಂಗ್ ಅಂದರೆ ಈಗ 6-7 ಇಯರ್ಸಿಂದ ಸ್ಟಾರ್ಟ್ ಆಯಿತು ಸ್ಲೋ ಆಗಿ. ಈಗ ಫುಲ್ ಪಾದ ಚಪ್ಪಲೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ, ಈ ಟೈಲ್ಸ್ ಮೇಲೆ ಕಾಲು ಇಡ್ಲಿಕ್ಕೆ ಆಗೋದಿಲ್ಲ. ಶುಗರಿಂದ ನ್ಯೂರೋಪತಿ ಅಂತ ಡಾಕ್ಟರ್ ಹೇಳ್ತಾರೆ. ಆಮೇಲೆ ಈಗೀಗ ಸ್ವಲ್ಪ ಬೆನ್ನು ನೋವು ಬಂದಿದೆ, ಇಲ್ಲಿ ಮಲದ್ದು ಹೇಳುವಾಗ ಜಾಸ್ತಿ ಆಗುತ್ತೆ. ಈಗ ಇಲ್ಲ, ಕೂತ್ಕೊಂಡಾಗಿಲ್ಲ, ಮಲದಾಗ ಮಾತ್ರ ಬರ್ತದೆ. ಮತ್ತೆ ಕಾಲು ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಬಾಡಿ ಹಿಡಿತದೆ. ಮತ್ತೆ ಪಿತ್ತ ವಾತ ಎಲ್ಲ ಊಟ ಮಾಡಿದ ಕೂಡಲೇ ಎಲ್ಲ ಇದಾಗುತ್ತೆ. ಈ ಕೈನೂ ಹಾಗೆ ಈಗ ಅದು ಜುಮ್ ಆಗೋದು. ನಾನೇನು ಎಲ್ಲಿಗೂ ಹೋಗ್ತಾ ಇಲ್ಲ, ಒಬ್ಬನೇ ಇರೋದು ಮನೆಯಲ್ಲಿ ತೊಂದರೆಗಳಾಗುತ್ತೆ. ಮತ್ತೆ ಮಗಳಿಗೆ ಮಗು ಇಲ್ಲ. 5 ವರ್ಷ. 5 ವರ್ಷ. ದೇವ್ರ ಕಾರ್ಯ ಕರ್ತನೆ, ಮೊಟ್ಟ ಮೊದಲು ಇವರ ಮಗಳು ಲಾಸಗಾಗಿ ಪ್ರಾರ್ಥಿಸ್ತೇನಪ್ಪ. ಇವರು ತುಂಬಾ ಚಿಂತೆಯಲ್ಲಿದ್ದಾರೆ, ವೇದನೆ ನಿರಾಶೆಯಲ್ಲಿದ್ದಾರೆ. 5 ವರ್ಷ ಆದರೂ ಅವರಿಗೆ ಮಗುವಿನ ಆಶೀರ್ವಾದ ಇಲ್ಲ. ಕರ್ತನೆ, ಆ ಮಗಳ ಗರ್ಭವನ್ನು ಆಶೀರ್ವದಿಸು, ಗರ್ಭ ತೆರೆಯಲಿ, ಬ್ಲಸ್ ಆಗಲಿ. ಕರ್ತನೆ, ಮಿರಕಲ್ ಮಾಡಬೇಕಾಗಿ ಕರ್ತನೆ ಕೇಳ್ಕೊಳ್ತೇನೆ ಸ್ವಾಮಿ. ರೋಕೋ ಲಿಬಾಸ ಫ್ರೀ ಆಗಲಿ, ಫ್ರೀ. ಪಿಶಾಚ್ ಬಿಡು ಶರ ಬಿಡು ಬಿಟ್ಟೋಗು ಪಿಶಾಚಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಪಿಶಾಚಿ ಬಿಡು, ಶರ ಬಿಡು. ವಸಂತನವರು ಶರ ಬಿಡು, ವಸಂತನವರು ಶರ ಬಿಡು. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ. ಆ ಡಯಾಬಿಟಿಕ್ ಸ್ಪಿರಿಟ್ ಬಿಟ್ಟು ಹೋಗಲಿ. ಕೈಯಲ್ಲಿ, ನರಗಳಲ್ಲಿ, ಕಾಲಿನಲ್ಲಿ ಜುಮ್ಮಾಗಿ ಎಳೆಯುವಂತ ಎಲ್ಲ ಹೋರಾಟ ಬಿಟ್ಟು ಹೋಗಲಿ. ಫ್ರೀ ಆಗಲಿ. ಔಟ್. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಪೂರ್ಣ ಫ್ರೀಡಮ್. ಸ್ಪಿರಿಟ್ ಇನ್ ತಿರುಗಿ ಬರಕೊಡೋದು, ಆ ದುಷ್ಟಾತ್ಮ ತಿರುಗಿ ಬರಕೊಡೋದು, ಪೂರ್ಣ ಸೌಖ್ಯ ಸಂಭವಿಸಲಿ. ಔಟ್ ಜೀಸಸ್. ಅವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಿಗೆ ಅಧಿಕಾರ ನೆನೆಸಿಕೊಟ್ಟಿದ್ದಾನೆ. ಅದನ್ನು ಕೇಳು ಮನಸ್ಸನ್ನು ಕರ್ತನೆಸ್ಕೋಸ್ಕರ ಬಾಸುಂಡೆಗಳ ಮೂಲಕ ವಸಂತ ಅಣ್ಣವರಿಗೆ ಗುಣವಾಯಿತು. ಕರ್ತನೆಸ್ಕೋಸ್ಕರ ಬಾಸುಂಡೆಗಳ ಮೂಲಕ ವಸಂತ ಅಣ್ಣ ಗುಣವಾಯಿತು. ನಿದ್ರೆಹೀನತೆ ಬಿಟ್ಟು ಹೋಗಲಿ, ಶುಗರ್ ಬಿಟ್ಟು ಹೋಗಲಿ, ದೇಹದ ನಿಶಕ್ತಿ ಬಿಟ್ಟು ಹೋಗಲಿ, ಸೊಂಟ ನೋವು ಬಿಟ್ಟು ಹೋಗಲಿ, ಬೆನ್ನು ಉರಿ ಬಿಟ್ಟು ಹೋಗಲಿ, ಪಾದ ಬೆಂಕಿ ಆಗದ ಅನುಭವ ಬಿಟ್ಟು ಹೋಗಲಿ, ಹೊಟ್ಟೆ ಉರಿ ಬಿಟ್ಟು ಹೋಗಲಿ. ಅದರಿಂದ ಸ್ಪಿರಿಟ್ ಅನ್ನು ಯೇಸು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಲಿವರ್ ಸೌಖ್ಯ ಸಂಭವಿಸಲಿ, ನೆನಪಿನ ಶಕ್ತಿ ರೆಸ್ಟೋರ್ ಆಗಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಔಟ್. ಬಿಟ್ಟು ಪಿಶಾಚಿ. ಏಯ್ ಬಿಡೋ ಪಿಶಾಚಿ, ಶರ್ರ ಬಿಡೋ. ಔಟ್. ಬಿಡೋ. ತಿರುಗಿ ಬರಕೊಡುದು, ಬಿಟ್ಟೋಗೋ. ಕಟ್ಟು ಹೊಡೆಯಲಿ, ರೋಗಾತ್ಮಕ ಕಟ್ಟು, ಮಂತ್ರ ಕಟ್ಟು ಹೊಡೆಯಲಿ. ಶರ್ರ ಬಿಡೋ. ಪಿಶಾಚಿ ಶರ್ರ ಬಿಡು, ಬಿಡು. ಬಿಡು. ಹೊರಗೆ ಬಾ. ಶರ್ರ ಬಿಟ್ಟು ಹೊರಗೆ ಬಾ. ಔಟ್ ಇನ್ ದಿ ನೇಮ್ ಆಫ್ ಜೀಸಸ್. ಹೊಟ್ಟೆ ಕಟ್ಟು, ಬ್ಲಡ್ ಕಟ್ಟು, ಬ್ಲಡ್ಗೆ ಎದುರ ಕಟ್ಟಿರೋ ಕಟ್ಟು ಹೊಡೆಯಲಿ, ನರಗಳಿಗೆ ಎದುರು ಕಟ್ಟಿರೋ ಕಟ್ಟು ಹೊಡೆಯಲಿ, ಕುಟುಂಬಕ್ಕೆ ಎದುರ ಕಟ್ಟು ಹೊಡೆಯಲಿ. ಫ್ರೀ ಆಗಲಿ. ಸೌಖ್ಯವಾಗಲಿ. ಫ್ರೀಡಮ್ ನೆರವರಲಿ, ಫ್ರೀಡಮ್ ಸಂಭವಿಸಲಿ. ಪೂರ್ಣ ಫ್ರೀಡಮ್, ಪೂರ್ಣ ಉರಿಯ ಅನುಭವ ಎಲ್ಲ ಬಿಟ್ಟು ಹೋಗ್ಬೇಕು. ನರಗಳು ಫ್ರೀ ಆಗಲಿ, ಬ್ಲಡ್ ಫ್ರೀ ಆಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಇದರ ಹಿಂದೆ ಸ್ಪಿರಿಟ್ ಅನ್ನು ಮ್ಯಾಥ್ಯೂ 12:20 ಪ್ರಕಾರ ಬಂಧಿಸಿ ಅದು ಡಿಸ್ಕನೆಕ್ಟ್ ಮಾಡ್ತಾನೆ. ಹೀಗಾಗಿತ್ತು. ಈಗ ನೋಡಿ ಏನಾಗ್ತಾ ಇದೆ. ಈಗ ಬಾಡಿ ಎಲ್ಲ ಅಡ್ಡಿಲ್ಲ, ನಿಮ್ಗೆ ಗೊತ್ತಾಯ್ತಾ ನಿಮ್ಗೆ ಏನ್ ಸಂಭವಿಸ್ತಂತ?